ನಮಸ್ಕಾರ ಎಲ್ಲರಿಗೂ. ಹಳೆ ವಿಡಿಯೋದಲ್ಲಿ ನಮ್ಮ ಸ್ಟೈಲಲ್ಲಿ ರಾಗಿ ಮುದ್ದೆ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಇನ್ನೂ ನೋಡಿಲ್ಲ ಅಂತಂದ್ರೆ ಲಿಂಕ್ ಮೇಲೆ ಬರ್ತಾ ಇದೆ, ಕ್ಲಿಕ್ ಮಾಡಿ ನೋಡಿ. ಇವಾಗ ಅದೇ ರಾಗಿ ಮುದ್ದೆಗೆ ಒಂದು ಒಳ್ಳೆ ಈರುಳ್ಳಿ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದು ಬೇಬಿ ಈರುಳ್ಳಿ ಹಾಕಿ. ಮತ್ತೆ ಆಗ್ತಾಳೆ, ಹಾಗಾದರೆ ಶುರು ಮಾಡೋಣ. ಮೊದಲಿಗೊಂದು ಪಾತ್ರೆನೋ ಬಾಣಲಿನೋ ತಗೊಂಡು ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಕಪ್ಪು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಹೆಚ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ರಿಂದ 1.5 ಕಪ್ಪು ಈ ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ, ಈರುಳ್ಳಿ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ಅದನ್ನು ಹಾಕೊಂಡು ಫ್ರೈ ಮಾಡೋಕ್ಕೆ ಶುರು ಮಾಡಿ. ಒಂದು ಅಂದಾಜು 5 ರಿಂದ 10 ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಫ್ರೈ ಮಾಡ್ತಾ ಮಾಡ್ತಾ ಸೊಪ್ಪಲ್ಲಿ ನೀರೆಲ್ಲ ಬಿಟ್ಕೊಳಕ್ಕೆ ಶುರು ಆಗುತ್ತೆ. ಇವಾಗ ಏನು ಮಾಡಿ ಗೊತ್ತಾ, ಬೇಬಿ ಈರುಳ್ಳಿ ಇರುತ್ತಲ್ಲ, ಚಿಕ್ಕ ಈರುಳ್ಳಿ, ಅದ್ರ ಸಿಪ್ಪೆ ತೆಗೆದು ಹಾಗೆ ಡೈರೆಕ್ಟ್ ಹಾಕಿ ಮತ್ತೆ ಫ್ರೈ ಮಾಡೋಕ್ಕೆ ಶುರು ಮಾಡಿ. ಇದನ್ನು ಹೆಚ್ಚಬೇಕಾದ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಇಬ್ಬರಿಗೆ ಸಾಂಬಾರು ಮಾಡ್ತಾ ಇದ್ದೀವಿ, ಹಾಗಾಗಿ ಒಂದು 10 ರಿಂದ 15 ಬೇಬಿ ಈರುಳ್ಳಿನ ಹಾಕೋತಾ ಇದ್ದೀವಿ. ಇವಾಗ ಒಂದು 3 ಕಪ್ ನೀರು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಈಗ ಈ ಕಡೆ ಒಂದು ಮಿಕ್ಸಿ ಜಾರದಲ್ಲಿ 1 ಕಪ್ ಕಾಯಿ ಹಾಕಿ ಒಂದು 3 ರಿಂದ 4 ಬೆಳ್ಳುಳ್ಳಿ ಹೆಸರು ಹಾಕಿ, ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ರಸಂ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಣಸೆ ಹಣ್ಣಿನ ರಸ 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸನೂ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿ ಆ ಮಸಾಲೆನ ಈ ಕಡೆ ಪಾತ್ರೆಯಲ್ಲಿ ಕುದೀತಾ ಇರುತ್ತಲ್ಲ ಈರುಳ್ಳಿ ಹಾಗೂ ಸೊಪ್ಪು, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕುದಿಯಕ್ಕೆ ಬಿಡಿ. 10 ರಿಂದ 15 ನಿಮಿಷ ಕುದ್ಮೇಲೆ ಅದು ಹಸಿ ವಾಸನೆ ಹೋಗಿರುತ್ತೆ, ಈರುಳ್ಳಿನೂ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಆಹಾ, ಈರುಳ್ಳಿ ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಸಕ್ಕತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ಮೇಲೊಂದು ಸರಿ ಟ್ರೈ ಮಾಡಿ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ.